ಯಾರ ಬಗ್ಗೆನೂ ಅಲ್ಲ. ಯಾರು ದಿನನಿತ್ಯ ಆರೋಪ ಮಾಡ್ತದಲ್ಲ ವಿಜೇಂದ್ರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ಯಾವ ನೈತಿಕ ಹಾಕಿದೆ ನಿಮಗೆ ವಿಜೇಂದ್ರ ಯಡಿಯೂರಪ್ಪ ಬಗ್ಗೆ ಮಾತಾಡೋಕ್ಕೆ? ನಿಮ್ಮ ತಪ್ಪುಗಳದ್ದು ಮರೆ ಮಾಚಲು ನೋಡಿ. ಒಂದು ಕಡೆ ಪಾದಯಾತ್ರೆ ಬರ್ತಾಯಿಲ್ಲ, ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಳ್ತಲ್ಲ, ಯಾವುದೇ BJP ಸಭೆ ಸಮಾರಂಭಗಳು ಪಾಲ್ಗೊಳ್ತಲ್ಲ. ಆದರೆ ಅವ್ರ ಟಾರ್ಗೆಟ್ ಏನು? ವಿಜೇಂದ್ರ ಏನು ತಪ್ಪು ಮಾಡ್ತಾರೆ ವಿಜೇಂದ್ರ? ಈಗೇನು ಮಾತಾಡಿದ ತಕ್ಷಣ ಅಂದರೆ ಇವ್ರು ಮಾತಾಡ್ಬೋದು, ನಾವು ಸುಮ್ಮನಿರ್ಬೇಕಾ? ನಾವು ಇದುವರೆಗೂ ಸುಮ್ಮನಿದ್ವಿ 1.5 ವರ್ಷ, ಇದುವರೆಗೂ ಮೌನವಾಗಿದ್ವಿ, ಬಾಯಿ ಮುಚ್ಚಂದಿದ್ವಿ. ಇನ್ನು ನಾವು ಬಾಯಿ ಮುಚ್ಚಲ್ಲ, ನಾವು ಮಾತಾಡ್ತೀವಿ, ಸಭೆ ಸೇರ್ತೀವಿ. ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರು ಅನೇಕ ಬಾರಿ ನಮ್ಗೆ ಹೇಳಿದರು ಯಾವುದೇ ಕಾರಣಕ್ಕೂ ಸೇರಬಾರ್ದು ಅಂತ ಹೇಳಿದ್ರು, ಪತ್ರಿಕಾಗೋಷ್ಠಿ ಮಾಡಬಾರ್ದು ಅಂತ ಹೇಳಿದ್ರು. ಅನಿವಾರ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು. ಎಲ್ಲ ಒಂದು ಕಡೆ ಕಾರ್ಯಕರ್ತರು ಮುಖಂಡರು ನೋವಾಗಿದೆ, ಅದಕ್ಕೋಸ್ಕರ ಈಗ ಕೆಲವರು ಸೇರಿದ್ದೀವಿ. ಇನ್ನೊಂದು ದಿನಾಂಕ ನಿಗದಿ ಮಾಡಿ ಸೇರ್ತೀವಿ. ನೋಡಿ ನೋಡೋಣ, ಒಂದು ನಿಮಿಷ. ಹಾಲಿನೂ ಅದೀವಿ, ಮಾಜಿನೂ ಅದೀವಿ. ಅಲ್ಲಿ ಸೋತವ್ರು ಇಲ್ವಾ? ಹಂಗಾರೆ ಮಾಜಿ ಆದ ತಕ್ಷಣ ನಮಗೇನು ಸಾಮರ್ಥ್ಯ ಇಲ್ವಾ? ಪಕ್ಷ ಕಟ್ಟ ಶಕ್ತಿ ಇಲ್ವಾ? ನಾವು ಮಾಜಿ ಆಗಿರ್ಬೋದು, ಮುಂದೆ ಹಾಲಿಯಾಗಿ ವಿಧಾನಸೌಧಕ್ಕೆ ಬರ್ತೀವಿ. ನಮ್ಮ ಕ್ಷೇತ್ರ ಜನ ನಮ್ಮ ಜೊತೆಗಿದ್ದಾರೆ, ಹೋರಾಟ ಮಾಡ್ತೀವಿ, ಸಂಘಟನೆ ಶಕ್ತಿ ಇದೆ. ನಾವು ದಿನ ಬೇಕಾದ್ರೂ ಪಕ್ಷ ವಿರೋಧ ಚಟುವಟಿಕೆ ಮಾಡಲ್ಲ. ಸದಸ್ಯತ್ವ ಅಭಿಯಾನ ಇರ್ಬೋದು, ಸಂಘಟನೆ ಹೋರಾಟಗಳು ಮಾಡ್ತೀವಿ. ಮಾಜಿ ಇದ್ದರೆ ಹಾಲಿ ಆಗಲ್ವಾ? ನಮ್ಮ ಸಾಮರ್ಥ್ಯ ಕುಂದಿಲ್ಲ. ಯಾವುದೋ ಕಾರಣಕ್ಕೆ ಸೋತಿದ್ದೀವಿ, ಕೆಲವು ದೌರ್ಬಲ್ಯಗಳಿಂದ ಸೋತಿರ್ಬೋದು. ಅದು ಸೋತರು ಮನೇಲಿ ಕೂರೋ ಜಾಮೀನು ನಮ್ಮದಲ್ಲ, ಕೇವಲ ರೇಣುಕಾಚಾರ್ಯ ಅಷ್ಟೇ ಅಲ್ಲ, ಹಾಲಿಯೂ ಬರ್ತಾರೆ, ಮಾಜಿಗಳು ಸೇರ್ತೀವಿ. ಅವರೊಬ್ಬರೇ 4 ಜನ ಅಲ್ಲ ಸರ್, ಪಾರ್ಟಿ ಒಳಗಡೆ ಸ್ವಲ್ಪ ಸರಿಯಾಗಬೇಕು ಅಂತ ನೋಡೋಣ. ಆಯ್ತಣ್ಣ, ಒಂದು ನಿಮಿಷ. ವಿಜೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಆಯ್ತಣ್ಣ, ಅದನ್ನ ಎಲ್ಲಿ ಚರ್ಚೆ ಮಾಡಬೇಕು? 4 ಗೋಡೆ ಬಿದ್ದೆ ರಾಷ್ಟ್ರೀಯ ನಾಯಕರು. ಈಗ ಯಾರು ಅವತ್ತು ನೋಡಿ, ನಾವು ಮಾತಾಡಿ ನಮ್ಮನ್ನು ಕರೆಸಿದ್ರು. ಈಗ ಏನಕ್ಕೆ ಕೆಲವರು ಒಂದು ಸೈಡ್ ಆಗಿ ಹೋಗಿದ್ದಾರೆ ಮಾತಾಡಿದ್ರೆ, ನಾವು ಇದ್ದಿದ್ರೆ ಆ ಥರ ಆಗ್ತಿರಲಿಲ್ಲ. ನಾವು ಇದ್ರೆ ನಾವು ಮಾತಾಡ್ತೀವಿ. ನಮಗೇನು ಮಾತಾಡೋ ಶಕ್ತಿ ಇಲ್ವಾ? ಅಥವಾ ನಾವೇ ಸಂಘ ಪರಿವಾರದಲ್ಲಿಲ್ವಾ? ನಾವು ಸಂಘದ ಬಗ್ಗೆ ಗೌರವ ಇದೆ. ರಾಷ್ಟ್ರೀಯ ನಾಯಕರು ನಾವು ಭೇಟಿ ಮಾಡ್ತೀವಿ. ನೋಡೋಣ, ಕಾದು ನೋಡೋಣ. ರೇಣುಕಾಚಾರ್ಯ ಅವರು ವಿಜೇಂದ್ರ ಅವರ ಪರವಾಗಿ ಮತ್ತು ಯಡಿಯೂರಪ್ಪನವರ ಪರವಾಗಿ ಮಾತಾಡುವ ಹೊತ್ತಲ್ಲ ಎನ್ನುವಂಥ ಚರ್ಚೆ ಶುರುವಾಗಿದೆ. ಯಾಕೆಂದ್ರೆ ಆವಾಗ ವಿಧಾನಸಭಾ ಚುನಾವಣೆ ಮುಕ್ತಾಯ ಆದಾಗ BL ಸಂತೋಷ್ ಅವರನ್ನೇ ಪ್ರಶ್ನೆ ಮಾಡಿದ್ದಾರೆ ರೇಣುಕಾಚಾರ್ಯ ಅವರು. ವಿಜೇಂದ್ರ ಪರವಾಗಿ ಮಾತಾಡುವ ಹೊತ್ತಲ್ಲ ಎನ್ನುವಂಥ ಚರ್ಚೆಗೆ ಈ ನಿಮ್ಮ ಕೊಡುವಂಥ ಸ್ಟೇಟ್ಮೆಂಟ್ಗಳು ಹಾಗೆ ಆಯ್ತಣ್ಣ. ಈಗ ನಾನು ಯಡಿಯೂರಪ್ಪನವ್ರ ಪರ, ವಿಜೇಂದ್ರ ಪರ ಅಂತ ಅಲ್ಲ. ಮಾಧ್ಯಮ ಸ್ನೇಹಿತರು ತಾವು ಕೇಳ್ತಕ್ಕಂಥ ಪ್ರಶ್ನೆಗೆ, ವಿಜೇಂದ್ರ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ. ಯಡಿಯೂರಪ್ಪನವರೇ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರಕ್ಕೆ ತಂದದ್ದು ಕರ್ನಾಟಕದಲ್ಲಿ. 2 ಬಾರಿ ಅಧಿಕಾರಕ್ಕೆ ಬಂದಿದೆ ಅಂದರೆ ಇವರು ಯಾರು ಮಂತ್ರಿಗಳಾಗಿದ್ದರು, ಶಾಸಕರಾಗಿದ್ದರು ಅಂದರೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಕಾರ್ಯಕರ್ತರ ಕಾರಣ ಅನ್ನೋದು ಯಾರು ಮರಿಬಾರ್ದು. ನಾನು ಮಾತಾಡಿದ ತಕ್ಷಣ ಯಡಿಯೂರಪ್ಪನವ್ರ ಪರನ BJP ಪರವ ಮಾತಾಡ್ತೀನಿ. ಯಡಿಯೂರಪ್ಪನವರು ಪಕ್ಷದ ಅಧ್ಯಕ್ಷ ಆಗಿದ್ದರು, ಕಟ್ಟಿ ಬೆಳೆಸಿದ್ರು, ಮುಖ್ಯಮಂತ್ರಿ ಆಗಿದ್ದರು. ಈ ರಾಜ್ಯದಲ್ಲಿ ಈ ಮಟ್ಟಕ್ಕೆ ಬಂದಿದೆ ಅಂದರೆ ಬಿಕಾಸ್ ಆಫ್ ಯಡಿಯೂರಪ್ಪ. ಇವತ್ತು ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆ ಆಗಿತ್ತು. ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಬೂಸ್ಟ್ ಸಿಕ್ಕಿದೆ. ಅದಕ್ಕೋಸ್ಕರ ಅವರ ನಾಯಕತ್ವ ನಾವು ಚುನಾವಣೆಗೆ ಹೋಗ್ತೀವಿ. ಅವರನ್ನು ಯಾವುದೇ ಕಾರಣಕ್ಕೂ, ಒಂದು ನಿಮಿಷ, ಯಾವುದೇ ಕಾರಣಕ್ಕೂ ವಿಜೇಂದ್ರನ ರಾಜ್ಯಾಧ್ಯಕ್ಷರೇ ಇಳಿಸೋಕೆ ಸಾಧ್ಯವೇ ಇಲ್ಲ. ಘಂಟಾಘೋಷಗಳು ಹೇಳ್ತಿದ್ವಿ. ಪ್ರಶ್ನೆ ಮಾಡುವಂಥದ್ದು ಬಿಜೆಪಿ ಲಿಸ್ಟ್ ಅಲ್ಲಿ ಆಗ್ತಿದ್ರು ಆಗ್ಬಾರ್ದು, ನಮಗೆ ನೋವಾಗುತ್ತೆ ಅಣ್ಣ. ನಮಗೆ ಹೇಳಿಲ್ವಾ? ನಮಗೆ ಈಗ ನಮ್ಮ ಕಟ್ಟಾರ್ ಅವ್ರು ಹೇಳಿಲ್ವಾ? ಅಲ್ಲಲ್ಲ, ತಡಿ ಒಂದು ನಿಮಿಷ. ಈಗ ಯಾರೇ ತಪ್ಪು ಮಾಡಿದ್ರು, ನಾನು ತಪ್ಪು ಮಾಡಿದ್ರೆ ಅಥವಾ ಮತ್ತೊಬ್ರು ತಪ್ಪು ಮಾಡಿದ್ರೆ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದು. ನಾವು ಹೇಳ್ತಿರೋದು ಆದಿಲ್ ಬೀದಿಲಿ ಮಾತಾಡೋದು ತಪ್ಪು. ನಾವು ಮಾತಾಡಬಾರ್ದು, ಯಾರೂ ಮಾತಾಡಬಾರ್ದು. ಏನೇ ಇದ್ರೂ 4 ಗೋಡೆ ಮಧ್ಯೆ ಕುಳಿತು ರಾಷ್ಟ್ರೀಯ ನಾಯಕರು, ಸಂಘ ಪರಿವಾರದವರು ಅವ್ರ ಜೊತೆ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋಣ. ಧನ್ಯವಾದಗಳು.